ಅಯ್ಯೋ ತೆಗಿಯೋದನ್ನ ತೆಗಿಯೋ. ಅಯ್ಯೋ ಅಪ್ಪಂಗ್ ಒಳ್ಳೇದಾಗ್ಲಿ ಅಂತ ತಾನು ಕಟ್ಟಿರೋದು ಅಪ್ಪನ ಕೈಯಲ್ಲಿ ಇರ್ಲಿ ಬಿಡು. ಓ ನಿನಗೇನೋ ಬಂದಿರೋದು ಕರ್ಮ. ಬಿಚ್ಚ ಅದನ್ನ ಬಿಚ್ಚ. ಅದನ್ನೇ ಬಿಚ್ಚ ಹುಟ್ಟ್ಯಾ ಏನಪ್ಪ ನೀನು? ಒಂದು ದಾರದಿಂದ ಇನ್ನೇನು ಒಳ್ಳೇದಾಗುತ್ತೆ ನಂಗೆ ಬಿಡ ಬಿಟ್ಟ. ಅಯ್ಯೋ ಸುಮ್ಮನೆ ಏನಪ್ಪ ಆಗೋದಿಲ್ಲ. ಅಪ್ಪನ ಕೈಯಲ್ಲಿ ಇನ್ನೇನ್ ಹೇಳ್ತಲ್ವಾ? ಅಯ್ಯೋ ನೀನು ತೆಗೆ ಬಿಡಲ್ಲ ಅಂತ ಹೇಳಿದ್ರೆ ಕೇಳ್ಬೇಕು. ಅಯ್ಯೋ ಹೆಂಗ ಯಾಕೋ ಯಾಕೋ ತತ್ತಿರ್ತೀನಪ್ಪ. ನಿನ್ಗೆ ಯಾಕದಲ್ಲ? ಇಲ್ಲ 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 ನಿಜ ನಿಜ. ನೀನು ಯಾಕೆ ತಂದಿರೋದು? ಅಯ್ಯೋ ಏನ್ ಮಾಡ್ಕೊಂಡು ಸಾಯ್ಬೇಕು ನಿನ್ಗೆ? ಅದು ಏನ್ ಹೇಳೆ? ಅದು ಅದು ಹೇಳಿಯತ್ತೆ. ಅದು ಅದು ಅವ್ರಿಗೆ ಬೇಗ ಮಗು ಆಗ್ಲಿ ಅಂತ ತಂದಿರೋದು. ಈಗ ತಾಯ್ತಾ ಕಟ್ಕೊಂಡ್ರೆ ಬೇಗ ಮಕ್ಳಾಗುತ್ತೆ. ಕುಂತಿ ಪುತ್ರನ ಹೆಂಡತಿಗೆ ವಾಂತಿ ಆಗ್ಲಿ ಅಂತ ತಂದಿರೋದೇ. ಆ ಭಯ 4.25 ಕಿಲೋಮೀಟರ್ ದೂರಕ್ಕೆ ಬಿಸಾಕ್ಬಿಡೋದನ್ನ. ನೀನೇನ ಅದು ಮಾವನ್ ಕೈಲೇ ಇದ್ದಿದ್ರೆ ಏನಾಗಿರೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ತುಂಬಾ ಹೆಚ್ಕೊಂಡ್ಬಿಡಿದೆ ಕಣ ನೀನು. ಆತರಿಗೆ ಟಾಂಜನೆಯ ಆತರಕ್ಕೆ ಏನೇನೋ ಮಾಡ್ಬಿಡ್ತಾ ಇದ್ದಲ್ಲ ನನಗೆ. ಸಾಕು ಸುಮ್ಮನೆ ನೆಪ್ತಾರೆ ನೋಡು. ಅಭಯ ಸಾರಿ ಸಾರಿ ನಿದ್ರಾಭಂಗ ಮಾಡ್ಬಿಟ್ಟೆ. ಹೋಗ್ ಮಲ್ಕೊಳಪ್ಪ, ಡಿಸ್ಟರ್ಬ್ ಆಗೋಯ್ತು ನಿನ್ಗೆ. ಅಂತ ಎಡ್ವರ್ಟ್ ಮಾಡ್ಬಿಡ್ತೀಯೋ ನೋಡದೆ. ಏನು ಏನಿದು? ಇದು ನೀನ್ ಕಟ್ಕೋಬೇಕು. ನಾನ್ ಕಟ್ಕೋಬೇಕಾ? ಯಾಕೆ? ದೇವಸ್ಥಾನಕ್ ಹೋಗಿ ನಿನ್ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಇದನ್ನ ಕಟ್ಕೊಂಡ್ರೆ ಯಾವ ಕೆಟ್ಕಣ್ಣು ನಿನ್ ಹತ್ರ ಬರೋದೇ ಇಲ್ಲ. ಇವಾಗ ಯಾವ ಕೆಟ್ಟ ಕಣ್ಣು ಬಿದ್ದಿದೆ ನನ್ ಮೇಲೆ ಅಂತ? ಕೆಟ್ಟ ಕಣ್ಣು ಬಿದ್ದಿರೋದು ಕಣ್ಣಿಗೆ ಕಾಣಲ್ಲ ಕಣೋ ಮನೋಜ. ಅದೊಂಥರ ಈ ಅವರೇ ಕಣ್ಣಲ್ಲಿ ಹುಳ ಇದ್ದಂಗೆ ಸುಲಿದ್ ನೋಡಿದ್ರೇನೆ ಗೊತ್ತಾಗೋದು. ನೀನ್ ಸುಮ್ನೆ ಕಟ್ಟೋ ಇದನ್ನ. ಕಟ್ಟು. ಏನ್ ಕೈಗಲ್ಲ ತೋಳು ಕಟ್ಬೇಕು. ಇಲ್ಗ? ಇಲ್ಗ್ಯಾಕೆ? ನೀವು ಯಾರ್ ಕಣ್ಣಿಗೂ ಕಾಣ್ಬಾರ್ದು, ಇದಕ್ಕೆ ದೃಷ್ಟಿ ಆಗುತ್ತೆ. ಏನಮ್ಮ ನೀನು ದೃಷ್ಟಿ ತಗ್ಗಿಯ ತಾಯ್ತಕ್ಕೆ ದೃಷ್ಟಿ ಆಗ್ಬಿಡುತ್ತಾ? ಏನ್ ಹೇಳ್ತಾ ಇದೀಯ ನೀನು? ಸಗಿಯೋ ಮನೋಜ. ಸರಿ ಆಯ್ತಿರು, ಕಟ್ಟು. ಆಯ್ತಾ? ಇರೋ 1 ನಿಮಿಷ. ಸದ್ಯ ಇದ್ರಿಂದ ಇವಳೇನಾದ್ರೂ ದೂರ ಆದ್ರೆ ಮುಂದಿನ ಸರ್ದಿ ಮೀನಾದೆ. ಸರಿ ಆಯ್ತು. ಹುಷಾರು, ಇದನ್ನ ಯಾವಾಗ್ಲೂ ಬಿಸ್ಬಾರ್ದು, ಸರಿನಾ? ಮನೋಜ್, ಈ ತಾಯ್ತ ಕಟ್ಕೊಳ್ಳಿ. ಏನಿದು? ಏನ್ ಇಬ್ರು ಕಾಂಪಿಟೇಷನ್ ಬಂದು ತಾಯ್ತ ಕಟ್ತಾ ಇದ್ದೀರಾ? ಬೇರೆ ಯಾರು ಕಟ್ಟಿದ್ರು? ಅಮ್ಮ ಕೆಡ್ಗಂಡ್ ದೂರ ಆಗ್ಲಿ ಅಂತ ಕಟ್ಟಿದ್ದಾರೆ. ನಾನು ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ತಾಯ್ತ ತಂದಿದ್ದೀನಿ. ಈ ತಾಯ್ತ ಕಟ್ಕೊಳ್ಳಿ. ಆರಾಮಾಗಿ ಇದೀನಿ, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅದಕ್ಕೆಲ್ಲ ಯಾಕೆ ತಾಯ್ತಾ ಇಲ್ಲ? ಇನ್ನೊಂದ್ ಶೋರೂಮ್ ಓಪನ್ ಮಾಡಿ 100 ಅಂಗಡಿ ತೆಗೀರಿ, ಬ್ರಾಂಚಸ್ ಮಾಡಿ. ಏನು ಇಷ್ಟೆಲ್ಲ ಇದ್ಬಿಡೋಣ ಅಂತ ನಿರ್ಧಾರ ಮಾಡಿದಿರಾ ಹೇಗೆ? ಅಮ್ಮ ಕಟ್ಟಿದ್ರಲ್ಲ. ಅಯ್ಯೋ 2 ಕೈ ಇಲ್ವಾ ಮನೋಜ್? ಈ ಕೈ ಕಟ್ತೀನಿ ಬಿಡಿ. ಅಲ್ಲ ಅಮ್ಮ ಕಟ್ಟಿದ್ರಲ್ಲ, ಯಾಕೋ ನನ್ ಕೈಗಳು ಕೈ ಕೊಡ್ತವೆ ಅನ್ಸ್ತಾ ಇದೆ. ಸೀದಾ ಇದ್ ಕೈಗಳು ಸೀಸಾಡ್ಲಿಲ್ಲ ಅಂದ್ರೆ ಸಾಕು, ಮುಗಿತಾ? ಏನು ಇವಾಗ ನಾ ಸ್ನಾನಕ್ಕೆ ಹೋಗ್ಬೋದ? ಹಂಗೆ ಅದ್ ಇನ್ನು ಈ ರೂಮ್ಗೆ ಅದು ಯಾರ್ಯಾರು ಬರ್ತಾರೋ ತಾಯ್ತಾ ಕಟ್ಟಕ್ಕೆ ಗೊತ್ತಿಲ್ಲ. ಸೂರ್ಯನ ಬಂದ್ಬಿಡ್ಲಿ, ರವಿನ ಬಂದ್ಬಿಡ್ಲಿ, ಜೊತೆಗೆ ಅಪ್ಪನ ಬಂದ್ಬಿಡ್ಲಿ, ಆಮೇಲೆ ಮೀನಾ ಶ್ರುತಿ ಎಲ್ಲ ಬಂದ್ಬಿಡ್ಲಿ. ಎಲ್ಲ ಬಂದು ತಾಯ್ತಾ ಕಟ್ಬಿಟ್ಟು 5 ಡಿಗ್ರಿ ಮನಜ ಹೋಗ್ಬಿಟ್ಟು ತಾಯ್ತಾ ಮನೋಜ ಆಗ್ಬಿಡ್ಲಿ. ಕರ್ಮ. ಸಾರಿ ಅತ್ತೆ, ನಾನು ಎಲ್ರ ಹಾಗೆ ಬದುಕಲೇಬೇಕು. ಅದಕ್ಕೆ ನಾನ್ ನಿಮ್ ವಿರುದ್ಧ ನಿಲ್ಲೇಬೇಕು. ನೋಡೋಣ ಇನ್ಮೇಲೆ ಹಾವು ಏಣಿ ಆಟ ಹೇಗಿರತ್ತೆ ಅಂತ. ಇನ್ನು ಮಲ್ಗಿಲ್ವಾ? ಏನ್ ಯೋಚನೆ ಮಾಡ್ತಿದ್ದೀರದಿ? ನಿಮ್ಮನ್ನೇ ಕೇಳ್ತಿರೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಈ ಮನೆಯಾಗೆ ನಡೀತಿರೋ ಕಿತಾಪತಿಗಳ ಬಗ್ಗೆ ಅಲ್ಲಮ್ಮ. ಈ ಮನೆಯಲ್ಲಿ ಉಲ್ಟಾ ಪಲ್ಟಾ ಪಿಕ್ಚರ್ಗಿಂತ ಬೊಲೆ ಟ್ವಿಸ್ಟ್ಗಳಾಗ್ತಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಏನಂದ್ರೆ ಅಲ್ಲೇ ನೀನೆ ನಿಮ್ಗೆಲ್ಲ ಯೋಚನೆ ಮಾಡೋ ಶಕ್ತಿನೇ ಇಲ್ವಾ? ಸಕ್ಕರೆ ದೇವಸ್ಥಾನದಿಂದ ತಾಯ್ತಾ ತಗೊಂಡ್ ಬಂದಿದ್ದೆ ಯಾಕೆ? ಅವ್ರೆ ಹೇಳಿದ್ರಲ್ಲ ರೀ, ಮೊದಲನೇ ಮಗ ಮನೋಜ, ಅವ್ರಿಗೆ ಮೊದ್ಲು ಮಗು ಆಗ್ಬೇಕಂತ. ಅಲ್ಲೇ ಇರೋದು ವ್ಯತ್ಯಾಸಗಳು. ನೋಡು, ಆ ಗುಂಗುರಮ್ಮನ ನೋಡಿದ ತಕ್ಷಣ ಹಾವನ್ನ ನೋಡಿದ್ ಮುಂಗ್ಸಿ ತರ ಆಡ್ತಾ ಇದೆ ಈ ಸಕ್ಕರೆ. ಗಂಡ ಹೆಂಡ್ರನ್ನ ಮಾತಾಡಕ್ಕೂ ಬಿಡ್ತಿಲ್ಲ, ಆ ಬೊಮ್ಮನ್ನ ಈ ಮನೇಲಿರೋದಕ್ಕೂ ಒಪ್ತಿಲ್ಲ. ಹಂಗಿದ್ದಾಗ ಗಂಡ ಹೆಂಡ್ರಿಗೆ ಇಬ್ರಿಗೂ ಮಕ್ಕಳಾಗ್ಲಿ ಅಂತ ಅರಕೆ ಹೊತ್ಕೊಂಡು ತಾಯ್ತಾ ಎತ್ಕೊಂಡ್ ಬರ್ತಾ ಇದು ಅದನ್ನ ಹೇಳು. ಓಹೋ, ನಾನು ಈ ರೀತಿ ಯೋಚನೆ ಮಾಡ್ಲಿಲ್ಲ ರೀ. ಈ ರೀತಿ ಅಲ್ಲ, ನೀನ್ ಯಾವ ರೀತಿನೂ ಯೋಚನೆ ಮಾಡಲ್ಲ. ನಿನ್ನ ಬುರ್ರೈನಲ್ಲಿ ಯಾವಾಗ್ಲೂ ಏನ್ ನೋಡ್ತಾ ಇರತ್ತೇಳು?
ನನ್ನ ಗಂಡ ಇವತ್ತು ಎಲ್ಲಿ ಕುಡ್ಕೊಂಡು ಬಿದ್ದಿರ್ತಾನೋ, ಇವತ್ತು ಮನೆಗೆ ಹೆಂಗ್ ಬರ್ತಾನೋ, ಇವತ್ತು ಕುಡ್ಕೊಂಡು ಬರ್ತಾನ, ಬರೀ ಇಂಥವೇ ಓಡ್ತಾ ಇರತ್ತೆ ಅಲ್ವೇ ಮಿನಮ್ಮ. ಲವ್ ಮಾಡೋನ್ನ ಬಿಡೆ, ಸ್ವಲ್ಪ ಲೌಕಿಕವಾಗಿ ಯೋಚನೆ ಮಾಡೋದನ್ನ ಕಲಿಯೇ. ಮನೆಯಾಗೆ ಗಂಡ ಗುಂಡಿ ನಡೀತಿದೆ. ಹೌದು ರೀ, ಆದ್ರೆ ಈ ತಾಯ್ತ ತಂದಿದ್ಯಾಕೆ? ಅದಕ್ಕೆ ಇವಾಗ ನಾವು ಫಾರ್ಮುಲಾಗಳು ಹಾಕ್ಬೇಕು. ಅದ್ರ ಹಿಂದೆ ಇರೋ ಇಂಟೆನ್ಷನ್ ಏನ್ರ? ಯಾಕ ತಾಯ್ತ ಮನೆಗೆ ಬಂತು? ಇಲ್ಲಿ ಏನೋ ಗಮ್ಮತ್ತಿದೆ. ಹೇಗ್ರಿ ಕಂಡಿಡಿಯೋದು ಇದನ್ನ? ಅದೇ ಹೆಂಗೆ ಕಂಡಿಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇವಾಗ ನೀ ಬಂದಿದ್ಯಲ್ಲ, ನೀನ್ ಅಲ್ಲೇ ಕುಂತ್ಕೋ, ಇಬ್ರು ಬೆನ್ನಿಗೆ ಬೆನ್ನು ಅಂಟಿಸ್ಕೊಂಡು ಕುತ್ಕೊಳ್ಳೋಣ. ನೀನು ಉತ್ತರಾಧಿಕಾರಿ ಆಗು, ನಾನು ಪೂರ್ವಾಧಿಕಾರಿ ಆಗ್ತೀನಿ. ಹಂಗೆ ಯೋಚನೆ ಮಾಡ್ತಾ ಇರೋಣ. ಸರಿ ರೀ. ಇದನ್ನ ಏನಯ್ಯ ಸಂತೋಷ? ಸಂತೋಷ ಆಗಿರೋದಕ್ಕೆ ಇಷ್ಟು ದುಡ್ಡು ಬಿಲ್ಡಿಂಗ್ ತಗೊಂಡಿದ್ಯಲ್ಲ ನೀನು? ಇಲ್ಲ ಬಾಸು, ಇದ್ರಲ್ಲಿ ಒಂದ್ ಫ್ಲಾಟ್ ತಗೊಂಡಿದ್ದೀನಿ ಅಷ್ಟೇ. ಹೌದಾ? ಸೂಪರಪ್ಪನೆ, ಆಯ್ತು. ಆದ್ರೂ ರಾಮ ಅಂದವರಲ್ಲ ರಾಮನಗರಕ್ಕೆ ಹೋಗಲ್ಲ, ಶಿವ ಅಂದವರಲ್ಲ ಶಿವಗಂಗೆಗೆ ಹೋಗಲ್ಲ. ಆದ್ರೆ నువ్వు ಅನ್ಕೊಂಡು ಓಡಾಡೋರೆಲ್ಲ ಬೀದಿಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ನೀನ್ ಹಂಗಲ್ಲ ಬಿಡು, ನೀನ್ ಹಂಗಲ್ಲ ಪ್ರೂವ್ ಮಾಡ್ಬಿಟ್ಟೆ. ಸೂಪರ್. ಎಲ್ಲ ನಿಮ್ಮ ಆಶೀರ್ವಾದ ಬಸ್ಸು. ಬನ್ನಿ ಫ್ಲಾಟ್ ತೋರಿಸ್ತೀನಿ. ಬರ್ತೀನಿ. ಆದ್ರೆ ಒಂದ್ ಮಾತು. ಏನ್ ಬಸ್ಸ? ಒಂದ್ ಮಾತು ಇಲ್ಲೇ ಇತ್ಯರ್ಥ ಆಗ್ಬಿಡ್ಬೇಕು. ಏನ್ ಬಾಸು? ನೋಡ ಸೂರ್ಯ, ನಾನು ನಿನ್ನ ಬಾಸು ಅಂತ ಕರೀತಾ ಇದೀನಿ. ಆದ್ರೆ ನಿನ್ ಕೈಲಿ ಕಿಸೆಕಾಗದೆ ಇರೋದನ್ನ ನಾನು ಕಿಸೆದು ಬಿಸಾಕ್ಬಿಟ್ಟಿದೀನಿ ಅಂತ ನನ್ನ ಹೊಟ್ಟೆ ಉರ್ಸೋ ಪ್ರೋಗ್ರಾಮ್ ಏನೋ ಹಾಕೊಂಡಿಲ್ಲ ತಾನೆ? ಅಯ್ಯೋ ಎಂತ ಮಾತ್ ಬಾಸು, ನಿಮಗೇನ್ ಕಮ್ಮಿ? ಬನ್ನಿ. ಹಂಗಂತೆ? ಆಯ್ತು ನಡಿ, ಹೊರ. ಬನ್ನಿ ಬಸ್ಸು. ಓಹೋ, ಸೋಫಾ ಹಿಂಗೆ ಬಿಟ್ಟವ್ರ ಇದು? ಸೂಪರ್ ಕಡೆ ಇದು. ಟೀಲ್ಸ್ ಎಲ್ಲ ಚೆನ್ನಾಗಿದೆ. ಗಟ್ಟಿ ಇದೆ, ಪರವಾಗಿಲ್ಲ. ಅದು ಆ ಕಡೆ ಅಡಿಗೆ ಮನೆ ಏನದು? ಅದು ಅಡಿಗೆ ಮನೆ. ರೂಮ್ ಯಾವ ಕಡೆ? ಇದು ರೂಮಾ? ಏನೋ ಇದು ಎಷ್ಟೊಂದು ಸಾಮಾನು ಇದೆ ಇನ್ನೇ. ಓನರು ಈ ಸಾಮಾನು ಹಿಂಗೆ ಬಿಟ್ಟು ಹೋಗ್ಬಿಟ್ಟಿದಾರ. ಸೂಪರ್ ಕಣ. ಏನೋ ಲಕ್ಪತಿ ನೀನು. ಈಗ ಇನ್ನೊಂದು ರೂಮ್ ಇದೆ ಇಲ್ಲಿ. ದೊಡ್ಡದಾಗಿದೆ, ಪರವಾಗಿಲ್ಲ. ಗಾಳಿ ಬೆಳಕಲ್ಲ ಸಖತ್ತಾಗಿದೆ. ಬಾತ್ರೂಮ್ ಎಲ್ಲ ಚಲೋ ಇದೆಯಾ? ಬಸ್ಸು. ಬಾತ್ರೂಮ್ ನಲ್ಲಿ ಇದೆಯಾ? ಇದೆ ಬಸ್ಸು. ನಲ್ಲಿ ನೀರು ಬರುತ್ತಾ? ನೆಲ್ಲಿ ಅಂದ್ಮೇಲೆ ನೀರು ಬರ್ದೇ ಇರ್ತದ ಬಾಸು. ನಾನು ಪ್ರಶ್ನೆ ಕೇಳಿದ್ರೆ ನೀನು ವಾಪಸ್ ಪ್ರಶ್ನೆ ಕೇಳಿದ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಹೇಳಿದ ಪ್ರಶ್ನೆ ಉತ್ತರ ಹೇಳ್ಬೇಕಷ್ಟೇ. ನೋಡು ಇವನೇ ಸಂತೋಷ, ನಾನು ಯಾಕೆ ಕೇಳಿದೆ ಅಂದ್ರೆ, ಪಾಪ ಎಷ್ಟೋ ಮನೆಗಳಲ್ಲಿ ನೀರ್ಗೆ ಬರಾಕಣೋ, ನೀರೇ ಬರೋದಿಲ್ಲ. ಆಚೆ ಪಾಪ ಟ್ಯಾಂಕ್ ಬರುತ್ತೆ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಈ ಗಾದೆ ಮಾತಾ ಇದೆ ನೋಡು, ನೆಂಟ್ರಿಗೆ ದೂರ ಇರಬೇಕು ಆದ್ರೆ ನೀರಿಗೆ ಹತ್ರ ಇರಬೇಕು ಅಂತ. ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಎಲ್ಲ ಬೇಕಮ್ಮ, ಸೇಫ್ಟಿಗೆಲ್ಲ ನೋಡ್ಕೋಬೇಕು. ಬಾಸ, ಇವಳೆ ನಮ್ಮ ಹುಡುಗಿ ಪೂಜಾ ಅಂತ. ನಿಂಗೆ ಜೀವನ ಸಂತೋಷ. ಯಾಕ್ರಿ? ಹೇಳ್ತೀನಿ ಸುಮ್ಮನೆ. ಮರ ಸೈಡಿಗೆ ಹಾಳು ಮಗನೇ, ಹಾಳು ಮಾಡ್ಕೊಂಡ್ಬಿಟ್ಟಿರುವ ಜೀವನ. ಯಾಕೆ ಬಸ? ಬೇಡ ನನ್ನ ಮಾತು ಕೇಳು. ಲವ್ ಡ್ರಾಪ್ ಮಾಡ್ಕೊಂಡು ಆಯ್ತಾ? ಇವಾಗ್ಲೇ ಹೋಗ್ಬಿಟ್ಟು ಅವಳ ಹತ್ರಕ್ಕೆ ನೀನ್ ಬೇಡ ಅಂತ ಬಿಟ್ಟು ಮುಟ್ಟು ಮುಡು. ಬಸ ಏನ್ ಬಸ ನೀವು? ಏನಲ್ಲಿ ಮಾತಾಡ್ತಿರೋದು? ಬನ್ನಿ ಇಲ್ಲಿ. ನೀನವ್ರೆ, ನಿಮ್ ಯಜಮಾನ್ರಿ ಅವ್ರಿಗೇನೋ ಹೇಳ್ಕೊಡ್ತಾ ಇದಾರೆ. ನಾನೇನ್ ಹೇಳ್ಕೊಡೋದು? ನೇರವಾಗಿ ಹೇಳ್ತಾ ಇದ್ದೆ. ಬೇಡ ಕಣೋ, ಈ ಹುಡುಗಿಗೆ ನೀನು ತಾಳಿ ಕಟ್ಟೋದ್ರ ಬದಲು ಈ ಹುಡುಗಿ ಕೈಲಿ ಲಾಕಿ ಕಟ್ಸ್ಕೊಂಡ್ರು ಇಲ್ಲಿಂದ ಹೊಂಟೋಗ್ಬಿಡು ಅಂತ ಹೇಳ್ತಾ ಇದ್ದೆ. ಯಾಕ್ರಿ? ಏನ್ ಯಾಕ್ರಿ? ಈ ಬೊಮ್ಮನು ಯಾರ ಫ್ರೆಂಡ್ ಹೇಳು? ಸಂತೋಷ, ಬೇಡ ಕಣೋ, ಹೇಳ್ತಾ ಇದೀನಿ ಕಣೋ, ವೀಳ್ಯ ಕೊಟ್ಟು ಹೇಳ್ತಾ ಇದೀನಿ. ಈ ಬೊಮ್ಮನ್ ಕೈ ಸಿಕ್ಕಾಕೊಟ್ರೆ ನೀನು ವಿಳದಲ್ಲೇ ಆಗೋಗ್ತೀಯಾ. ಆಮೇಲೆ ಬಾಯಿಗೆ ಹಾಕೊಂಡು ಅಗದು ಜಗದು ತುಪ್ಪಕ್ಕಂತ ಮುಗಿದು ಹೊಂಟೋಗ್ಬಿಡ್ತಾಳೆ. ರೀ, ನೀವ್ ಇಲ್ಲಿ ಇವ್ರಿಬ್ರನ್ನ ಒಂದ್ ಮಾಡೋದಕ್ ಬಂದಿದ್ದೀರಾ ಅಥವಾ ಬೇರೆ ಮಾಡೋದಕ್ ಬಂದಿದ್ದೀರಾ? ನೋಡಿ ಸೂರ್ಯ ಅವ್ರೆ, ನಾನೇನ್ ಕೆಟ್ಟವಳಲ್ಲ. ನಾನು ಇವ್ರನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಮನ್ಸಾರೆ? ಅಮ್ಮ ತಾಯಿ, ನಿನ್ ಕೈ ಮುಗಿತೀನಿ, ಹಂಗೆಲ್ಲ ಮಾತಾಡ್ಬೇಡ. ದಯವಿಟ್ಟು ವಾಪಸ್ ತಗೋ. ಮನಸ್ಸಾಕ್ಷಿನೇ ಇಲ್ಲ ಈ ಹೆಣ್ಣಿಗೆ ಕಣ. ಬಾಸು ಏನಾಯ್ತು ಬಾಸು? ನನ್ನ ಮಾತು ಕೇಳೋ, ಏನು ಇನ್ನೊಂದೆಲ್ಲ ಮಾತಾಡ್ಬೇಡ. ನಡಿಯೋ ಹತ್ತೋ ಮಾದರಿ ಪಂಚಲಿಂಗೇಶ್ವರ ಬಸ್ ಹತ್ತೋ. ಅಲ್ಲಿ ಇಳ್ಕಂದ್ರೆ ಅಲ್ಲಿ ನಿನಗೆ ದ್ರಾಕ್ಷಿನೋ ನಡದಾಕ್ಷಿನೋ ಯಾರೋ ಸಿಗ್ತಾರೆ. ಗಂಟೆ ಹಚ್ಚಿಸ್ತೀನಿ, ಲೈಫಲ್ಲಿ ಆರಾಮಾಗಿರ್ತೀಯ. ಆದ್ರೆ ಇವಳು ಸವಾಸ ಮಾತ್ರ ಬೇಡ ಕಣ, ಹೇಳ್ತಾ ಇದೀನಿ. ಬಾಸು, ಪೂಜೆ ತಗೊಂಡು ಚುಚ್ಚಿದಂಗ ಆಗ್ತಿದೆ ಬಾಸು. ಏನಾಯ್ತು ಅಂತ ಹೇಳಿ ಬಾಸು. ನೀವು ಸ್ವಲ್ಪ ಸುಮ್ನಿದ್ರೆ ನಾನೇ ಹೇಳ್ತೀನಿ. ರೋಹಿಣಿ ಅವರು ಸುಳ್ಳು ಹೇಳಿರೋದಕ್ಕೆ ಇವ್ರೇನ್ ಕಾರಣ ಅಲ್ಲ. ಈ ಒಮ್ಮನೆ ಬಾಯಿ ಬಡ್ಕೋಬೋದಾಗಿತ್ತಲ್ಲ. ಏನಕ್ಕೆ ಏನಿಲ್ಲ, ನನ್ನ ಫೋನ್ ನಾಪತ್ತೆ ಆಗಿದ್ದು, ಈ ಒಮ್ಮನ ಹೆಸರಲ್ಲಿ ನನ್ನ ಫೋನ್ ಪತ್ತೆ ಆಗಿದ್ದು. ಇದ್ರಿಂದ ಏನೋ ದೊಡ್ಡ ಇತಿಹಾಸನ ಇದೆ, ನಾನ್ ಕಂಡು ಹಿಡಿತೀನಿ, ಬಿಡೋದಿಲ್ಲ. ಬಾಸ್, ನೀವೇನೋ ಹೇಳ್ತಿದ್ದೀರಾ? ಈ ಚಪ್ಪಲಿ ನಾನೇ ಕೊಡಿಸಿ ತುಳ್ಸ್ಕೊಂಡಂಗ ಆಗ್ತಿದೆ. ಬರ್ತಿದ್ದೆ ಬಾಸು. ಬರ್ತಾ ಏನಪ್ಪಾ? ಹತ್ತು ಬಿಡು ಗೊಳ್ಳ ಅಂತ ಹತ್ಬಿಡು. ಇರೋ ದುಃಖನೆಲ್ಲ ಆಚೆ ಹಾಕೊಂಡ್ಬಿಡು. ಆದ್ರೆ ಇವ್ ಸವಾಸ ಮಾತ್ರ ಬೇಡ. ಲೈ ಸಂತೋಷ, ಸಾವಿರ ಕಾಫಿ ಬೀಜಗಳ ಮಧ್ಯೆ ಸಿಕ್ಕಾಕೊಂಡಿರೋ ಸಿಂಗಲ್ ಹುಣಸೆ ಬೀಜ ಕಣ ಇವಳು. ಗೊತ್ತೇ ಆಗೋದಿಲ್ಲ ಯಾರಿಗೂ. ಈ ಕೆಟ್ಟವ್ರ ಜೊತೆ ಎಲ್ಲ ಸೇರ್ಕೊಂಡ್ರೆ ಇವ್ರು ಕೆಟ್ಟವ್ರೆ ತಾನೇ? ಹಂಗೇನಿಲ್ಲ,
ರಾವಣನ್ ಜೊತೆ ಇದ್ದ ತಕ್ಷಣ ವಿಭೀಷಣ ಕೆಟ್ಟವನೇನಾಗ್ಲಿಲ್ಲ. ಓಹೋ, ಸಾಂದರ್ಭಿಕ ಸಂಭಾಷಣೆಗಳು ವಿತ್ ಉದಾಹರಣೆಗಳು. ಹೌದು, ಇದ್ರಲ್ಲೇ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪೂಜಾ ಅವರು ತುಂಬಾ ಒಳ್ಳೆ ಹುಡುಗಿ, ಕೆಟ್ಟವ್ರ ಜೀವನನು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟವ್ರು. ಇನ್ನ ಲವರ್ ಜೀವನ ಹಾಳಾಗಕ್ ಬಿಡ್ತಾರ ಹೇಳಿ? ರೀ, ನಾವ್ ಬಂದಿರೋದು ಒಳ್ಳೆ ಕಾರ್ಯಕ್ಕೆ, ಸಾಧ್ಯ ಆದ್ರೆ ಸಹಾಯ ಮಾಡಿ. ಕಲ್ಲೇನಕ್ ಹಾಕ್ತಿದ್ದೀರಾ? ಇವನು ಕಾಲಾಕಿ ಜೀವನಕ್ಕೆ ನಾನ್ ಯಾಕೆ ಕಲ್ಲಾಕೋದು? ಆಯ್ತು ಬಿಡಪ್ಪ, ಹೋಗು, ಉದ್ಧಾರ ಆಗೋ, ಹೋಗು. ಆಯ್ತು ಅಣ್ಣ, ನಮ್ಮ ಮದ್ವೆನ ನೀವೇ ಮಾಡಿಸ್ಬೇಕಣ್ಣ. ಎದೆ ಸೀಳಿದ್ರೆ 4 ಮಂತ್ರ ಕಾಣೋದಿಲ್ಲ ಕಣೋ. ನಾನ್ ಹಿಂಗ ಮದ್ವೆ ಮಾಡಿಸ್ಲಿ? ನಾನು ಹೇಳಿದ್ದು ಮುಂದೆ ನೀನ್ ಮದ್ವೆ ಮಾಡಿಸಿ ಅಂತ. ಹಂಗ ಈ ತರ ಕ್ಲಾರಿಫಿಕೇಶನ್ ಕೊಟ್ರೆ ನಾವು ಹೂ ಅಂತೇವಪ್ಪ. ಅಮ್ಮ ಪೂಜಮ್ಮ, ನಮ್ ಹುಡುಗ ತುಂಬಾ ಒಳ್ಳೆಯವನು. ನಮ್ ಹುಡುಗಿನೂ ತುಂಬಾ ಒಳ್ಳೆಯವಳು. ಆಯ್ತು ಸುಮ್ನೆರಮ್ಮ, ಬಿಲ್ಡಪ್ ಕೊಡ್ತಾರೆ ನೋಡಮ್ಮ. ಪೂಜಾ ಅವ್ರೆ, ನಮ್ ಹುಡುಗ ಇದಾನಲ್ಲ, ಇವನು ಎಳೆ ಮಗು ಪಾಪು, ಆಯ್ತಾ? ಏನು ಗೊತ್ತಿಲ್ಲ, ಇವನು ಗೋಡೆ ಸಂದಿಲ್ ಕಟ್ಟಿರೋ ಚೇಡ ಅಲ್ಲ, ಹಾಲಿನ ಪಾತ್ರೆಯಲ್ಲಿ ಕಟ್ಟಿರೋ ಕೇನೆ. ಅದನ್ನ ತಗೊಂಡು ತುಟಿಗೆ ಹಚ್ಕೋತೀಯೋ, ಮೈಕೈ ಸವರ್ಕೋತೀಯೋ, ಅದು ತಮಗ್ ಬಿಟ್ಟಿದ್ದು. ಆದ್ರೆ ತೆಗೆದು ಸೈಡಿಗೆ ಮಾತ್ರ ಎಸೆಕ್ ಹೋಗ್ಬೇಡ, ಹೇಳ್ತಾ ಇದೀನಿ. ಬಿಸಾಕೋ ಹಾಗಿದ್ರೆ ಇವ್ರನ್ನ ಮದ್ವೆ ಆಗೋದಿಕ್ಕೆ ನಾನ್ಯಾಕೆ ಒಪ್ಕೋತಾ ಇದ್ದೆ? ಆಯ್ತಮ್ಮ, ಓಕೆ. ಅಪ್ಪನೇ ಸಂತೋಷ. ಈ ಪಾರ್ಟಿ ನೋಡಿದ್ಮೇಲೆ ಯಾಕೋ ಪಾರ್ಟಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನಡೆಯೋ ಒಂಡನ ಪಾರ್ಟಿ ಅಂತ ನೀವೇನಾದ್ರು ಅವನ್ನ ಕರ್ಕೊಂಡು ಹೋದ್ರೆ, ಪೂಜಾ ಅವ್ರೆ ನಾನು ನಿಮ್ನ ಮದ್ವೆ ಆಗಕ್ ಬಿಡಲ್ಲ. ಅಯ್ಯೋ ಮೀನಾ ಅವ್ರೆ, ನೀವ್ ಇರಿ ಪೂಜಾ ಅವ್ರೆ. ಬಾಸ್, ನೀವ್ ಏನ್ ಬೇಕಾದ್ರು ಕೇಳಿ, ಆ ಪಾರ್ಟಿ ಮಾತ್ರ ಕೇಳ್ಬಿಡಿ, ಅರ್ಥ ಮಾಡ್ಕೊಳ್ಳಿ ಬಾಸ್. ಆಯ್ತಪ್ಪ, ಆಯ್ತು. ಎಲ್ಲ ಆದ್ವಲ್ಲ, ಇವಾಗ ಸಂತೋಷನಾ? ಆಯ್ತು, ಹೋಗ್ ಮನೆ ನೋಡ್ಕೊಂಬಾರೆ. ನನ್ನನ್ನೇ ಯಾಕೆ ನೋಡ್ಕೊಂಡು ನಿಂತಿದ್ಯಾ? ಓಕೆ, ಸರಿ ಆಯ್ತು, ಸಮಾಧಾನ ಮಾಡ್ಕೊಡಿ. ಬನ್ನಿ ಇನ್ನು ಮನೆ ನೋಡೋಣ. ಹೇಳೆ ಪೂಜಾ. ಏನಾಯ್ತು? ನಿನ್ ತಲೆ ಬ್ರೈನ್ ಇದೆಯಾ, ಡ್ರೈವ್ ಇದೆಯಾ? ಏನಾಯ್ತು ಅಂತ ಹೇಳಿ. ಏನ್ ಹೇಳೋದು? ನಿನ್ ತಲೆ ನೋಡಿಲಿ, ಐರನ್ ಬಾಕ್ಸ್ ಆಗಿಟ್ಟು ಹೋಗಿದ್ಯಾ, ಕೈ ಸುತ್ತೋಯ್ತು. ಅಯ್ಯೋ, ನಾನ್ ಸರಿಯಾಗಿ ಇಟ್ಟು ಹೋಗಿದ್ದೆ ಮನೋಜ್, ನಿಮಗ್ ಕಣ್ ಕಾಣ್ಲಿಲ್ವಾ? ಯಾಕೆ ಬಂದ್ಬಿಡು ಅಮ್ಮಣ್ಣೆ, 5 ಡಿಗ್ರಿ ಮನೋಜಿಂಗೆ ಕಣ್ ಕಾಣಲ್ಲ ಅಂತ ಹೇಳ್ತೀಯಾ? ಚೆನ್ನಾಗಿ ಕಾಣಿಸುತ್ತೆ ನೋಡಿಲಿ. ಅಷ್ಟೇ ಆಮೇಲೆ ಏನ್ ಅಷ್ಟೇ ಆಮೇಲೆ ಅಂದ್ರೆ? ಏನು ನಿಮ್ ಬಟ್ಟೆನೆ ಐರನ್ ಮಾಡ್ತಾ ಇದ್ದಿದ್ದು, ಐರನ್ ಬಾಕ್ಸ್ ನ ಹಂಗೆ ಇಟ್ಟು ಹೋಗಿದೀನಿ. ಗೊತ್ತಾಗಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಅಲ್ವಾ? ಸರಿ, ಅಕಸ್ಮಾತ್ ಟಚ್ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ನೀವ್ ನನ್ನನ್ ಏನಕ್ ಬೈತಾ ಇದ್ದೀರಾ ಮನೋಜ್? ಇನ್ನೇನು ಬೈಬೇಕು? ಐರನ್ ಮಾಡ್ತಾ ಇದ್ದಿದ್ದು ನೀನು ಜವಾಬ್ದಾರಿ ಬೇಕು. ಇನ್ನು ನಿನ್ ಬೈದ ಪಕ್ಕದ ಮನೇಲಿ ಬೈಲ. ನೀವ್ ಬಂದ್ ಅಲ್ಲಿ ಕೈ ಇಡ್ತೀರಂತ ನನ್ಗೇನು ಗೊತ್ತಾಗ್ಬೇಕು ಮನೋಜ್? ಗೊತ್ತಾಗ್ಬೇಕಪ್ಪ. ಇದು ಬಿಸಿ ಇದೆ, ಮನೋಜ್ ಬರ್ತಾರೆ, ಮುಟ್ಟಿದ್ರೆ ಕೈ ಸುಟ್ಟೋಗುತ್ತೆ ಅಂತ ನಿನ್ಗೆ ಗೊತ್ತಾಗ್ಬೇಕು. ಅಲ್ಲ, ಯೋಚನೆ ಮಾಡಿ, ಐರನ್ ಬಾಕ್ಸ್ ನ ತಗೊಂಡೋಗಿ ವಾಟರ್ ಟ್ಯಾಂಕ್ ಅಲ್ಲಿ ಇಡಕ್ ಆಗತ್ತಾ? ಇಟ್ಬರಕ್ ಆಗುತ್ತೋ ಇಲ್ವೋ? ಕೈ ಸುಟ್ಟಿರೋದು ನಂದು ತಾನೇ. ಅಮ್ಮ, ಕೈ ಸುಟ್ಟೋಯ್ತು. ಯಾಕೆ ಸುಂಟು ಗಾಳಿ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ನೀ ನನ್ ಮಗನ? ಅಯ್ಯೋ ಅಲ್ಲ ಅತ್ತೆ, ನಾನು ವಾಯ್ ಮುಚ್ಚೆ ಡೋಲಿ ಅಲ್ಲ, ಮಾತಾಡ್ತಿಲ್ಲ. ಹೇಗೋ ನನ್ ಮಗನ್ ಕತೆ ಮುಗಿಸ್ಬಿಡೋಣ ಅಂತ ಅನ್ಕೊಂಡೇನೆ. ಚಿಲಕ್ನೂರ್ ಚಿಂತಾಮಣಿ, ರಾಜಮಂಡ್ರಿ ರಾಜ ಮಾತೆ. ಅತ್ತೆ, ಯಾಕೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದೀರಾ? ನಾನ್ ಏನು ಮಾಡಿಲ್ಲ. ಐರನ್ ಬಾಕ್ಸ್ ಇಲ್ಲೇ ಇತ್ತು, ನೋಡ್ದೆ ನಿಮ್ ಮಗನೇ ಹುಟ್ಟಿರೋದು. ಮುಟ್ಲಿ ಅಂತಾನೆ ಇಟ್ಟಿದ್ದೆ ಕಣೆ ನೀನು. ಮೊದ್ಲೇ ಬೋಸ್ ಗಾತಿ, ಈಗ ಕೊಲೆಗಾತಿನೂ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಅತ್ತೆ, ನನ್ ಮಾಂಗಲ್ಯನ ನಾನೇ ಹಾಳ್ ಮಾಡ್ಕೋತೀನ? ನನ್ ಸೌಭಾಗ್ಯನ ನಾನೇ ಕೊಂದ್ಕೋತೀನ? ಅದೇನು ಮಾತಾಡ್ತೀಯ? ಬಾಯ ಒಂದು ಗೊಂಗಾಯ, ಬಣ್ಣದ ಮಾತೇ ಆಡ್ತೀಯಲ್ವೇನೆ ಬಿಣ್ಣಾಳಿ. ಅದೆಷ್ಟು ಮಾತಾಡ್ತೀಯಮ್ಮ ನೀನು? ಅಲ್ಲ, ಗಂಟ ಹೆಂಡತಿ ಒಂಚೂರು ಮಾತಾಡೋದು ಬಿಡಲ್ವಲ್ಲ ನೀನು? ಹೋಗ ಬಸ್ಮನಿ ನೀನು. ಮನೋಜ, ಯಾರು ನನಗೆ ಹೇಳ್ತಿದ್ಯಾ? ಆಹಾ, ತಾಯ್ತ ಕೆಲ್ಸ ಮಾಡ್ತಿದೆ. ನನ್ ತಾಯ್ತಾನೆ ಸ್ಟ್ರಾಂಗ್ ಆಗಿರೋದು. ಮತ್ತೆ ನೀನ್ ಯಾಕೆ ಇಲ್ಲಿ ಬಂದು ಬೈನಸ್ಕೋತಾ ಇದೀಯಾ? ಆಮೇಲೆ ಅದು ಏನಿನ್ ಮಾತುಗಳು ಹೇಳ್ಬಿಟ್ಟಿರ್ತಾನೆ. ಅವಳು 5 ಡಿಗ್ರಿ ಮನೋಜನ ಹೆಂಡತಿ. ಅದೇನೋ ಆಗ ಹೇಳ್ತಿರ್ತಿಲ್ಲ ಅವಳಿಗೆ ನೀನು. ಅದೇನದು ಏನು ಹೇಳೋದು? ಚಿಲಕ್ನೂರ್ ಚಿಂತಾಮಣಿ, ರಾಜಮಂಡ್ರಿ ರಾಜ್ಮ. ನೋಡು, ಅದೇನೋ ಏನ್ ಹೇಳೋದು ನೀನು ಅವಳಿಗೆ? ಸುಮ್ನೆ ಇಲ್ಲಿದ್ದು ಹೋಗೋಚೆ, ಹೋಗಾಚೆ ಅಂದೆ. ನನ್ನನ್ನ ರೂಮಿಂದ ಹೊರಗೆ ಹೋಗು ಅಂತಿದ್ಯಾ? ಹೌದು, ನಿನ್ನನ್ನೇ. ಇನ್ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೀನಾ? ರೂಮ್ ಬಿಟ್ಟು ಸುಮ್ನೆ ಆಚೆ ಹೋಗು. ಮನೋಜ, ಸುಮ್ನೆ ಹೋಗಮ್ಮ ನೀನು. ಹೋಗ್ಬಿಡ್ಬೇಕಷ್ಟೇ. ಥ್ಯಾಂಕ್ಸ್ ಮನೋಜ್. ಯಾಕೆ ಥ್ಯಾಂಕ್ಸ್ ಇಲ್ಲ? ಶೋರೂಮ್ಗೆ ಹೋಗ್ಬೇಕು, ಪ್ಯಾಂಟ್ ಐರನ್ ಆಗಿದೆ, ಇನ್ನು ಹಂಗೆ ಇದೆಯಾ? ಈಗ ಮಾಡ್ಕೊಡ್ತೀನಿ. ಎಲ್ಲಾನು ಹೇಳ್ಸ್ಕೊಂಡ್ಬಿಡ್ ನೀನು. ಬೇಗ ಮಾಡ್ಬೇಕು ತಾನೆ? ಹೋಗು, ಬೇಗ ಮಾಡೋಗ, ಹೋಗು. ಯಾಕಂತ ಹೇಳ್ತಿದ್ದೀರಾ? ಸುಮ್ನೆ ಹೋಗೆ. ಮೀನಾ, ಕಾಫಿ ಆಯ್ತೇನೆ? ಆಯ್ತು. ನೀನ್ ಕೊಡ್ರಿ. ಏನು ಅತ್ತೆ ಹೇಳ್ತಿದ್ದಾರೆ. ಯಾರತ್ತನೆ? ನಿಮ್ಮಮ್ಮ. ಸಕ್ಕರೆ
ಅಳಲ್ವೇ ಅವರು ಎಳಸೋದ್ರಲ್ಲಿ ಫೇಮಸ್ ಅವರು. ಏನು ನಿಜ ಅಳ್ತದರ? ಅಯ್ಯೋ ಇರು ಆಯ್ತು ಓಡೇ ಬಿಡ್ತೀನಿ. ನಿಜ 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 ಸಕ್ಕರೆ ಅಳ್ತಾ ಇದೆ. ಕೂತ್ಬಿಟ್ಲ ನಿನ್ ಹೆತ್ತಿ ಸುಮ್ಮನೆ ಇರಲ್ಲ ಇವಳು. ಅಲ್ಲ ಇವಳಿಗೆ ಯಾಕೆ ಬೇಕು ನನ್ ವಿಷಯ ಅಂತೀನಿ. ಅದೇ ಮತ್ತೆ ಹಳ್ಳೆಪುರಿನಲ್ಲಿ ಯಾವಾಗ್ಲೂ ಅಡ್ಡ ಸಿಗೋ ಚೌಚೌ ಕಟ್ಟಿತಾರ ಯಾಕೆ ಬರೋದಿನೋ? ಇರು 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 ಬಂದೆ ಬಂದೆ ಬಂದೆ. ಅಪ್ಪಯ್ಯ ಅಪ್ಪ ಅಪ್ಪಯ್ಯ ಅಮ್ಮ ಅಪ್ಪಯ್ಯ ಬೈಲಿ ಬೈಲಿ ಬೈಲಿ. ಏನೋ ಬಂದೆ ಬಂದೆ ತಡೆ. ಏನು? ಕಾವೇರಿ ಸಕ್ಕರೆ ನಾಡಲ್ಲಿ ಹರಿಯೋದು ಗೊತ್ತಿತ್ತು, ಆದ್ರೆ ಸಕ್ಕರೆ ಕಣ್ಣಲ್ಲಿ ಹರಿಯೋದು ಗೊತ್ತಿರ್ಲಿಲ್ಲಪ್ಪೋ. ಬಂದ್ ನೋಡಲ್ಲಿ. ನೀನು ನಿನ್ನ ಮಾತು ಒಂದ್ಸಲಿ ಕೇಳಿದ್ರೆ ನಿನ್ ಮಾತು ಏನೋ ಅಂತಲೇ ಅರ್ಥ ಆಗಿರ್ವಲ್ಲು. ಅದೇನೋ ಒಂದ್ ಸ್ವಲ್ಪ ಸರಿಯಾಗಿ ಬಿಡಿಸಿ ಇನ್ನೊಂದ್ಸಲಿ ಹೇಳು. ನೀನ್ ಎನ್ರು ಗೊಳೋ ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ಗೀಳ್ ಇಡ್ತವ್ರೆ. ಬಂದ್ ಅದ್ ಏನೋ ಅಂತ ಕೇಳ್ಬಾ. ಈಗ ಅರ್ಥ ಆಯ್ತು. ಅವಳು ಹೇಳ್ತಾ ಇದ್ದಾಳ ಬರೀ ಅಳಿಸೋ ಪಾರ್ಟಿ ಕಣ. ಅವಳು ಹೆಂಗ್ ಹೇಳ್ತಾಳಾಗ ಸಾಧ್ಯವೇ? ಅದೇನೋ ಆಗೋಗಿದೆ ಅನ್ಸತ್ತೆ. ಅದ್ ಏನದು ಬಂದ್ ಕೇಳಪ್ಪ ನೀನು. ಕಳ್ತಾ ಕೂತ್ಕೊಂಡು ಕಡಿ ಬಾ ಬಾ ಬಾ. ಅಂತೆ ಕಣ್ಣಲ್ಲಿ ಧೂಳು ಬಿತ್ತಾ? ನನ್ ಕಣ್ಣೀರು ಕಣ್ಣಲ್ಲಿ ಬಿದ್ದಿರೋ ಧೂಳಿತ ಬರ್ತಿದೆ ಅಂತ ಅನ್ಕೊಂಡಿದ್ದೀರಾ? ಎದೆ ಎದೆಯಿಂದ ದುಪ್ಪು ಇಕ್ಕೊಂಡ್ ಬರ್ತಾ ಇದೆ. ಅಯ್ಯೋ ಅಂತದ್ದೇನೈತೆ ಮರೈತಿ? ಏನೋ ಬಿಡಿ, ಈ ಮನೇಲಿ ನನಗ್ ಮರ್ಯಾದೆನೇ ಇಲ್ಲ. ಇನ್ ನನ್ ಬದುಕಿಂದ ಏನ್ ಪ್ರಯೋಜನ ಇದೆ? ಲೇ ಗಂಡ ಮಕ್ಳಿಗೆ ಅಲ್ದಿದ್ರು ನಿನ್ ಸೊಸೆಯರ್ಗೋಸ್ಕರ ನೀನ್ ಬದುಕಿರ್ಲೇಬೇಕು ಕಣೆ. ಅವ್ರನ್ನ ದಂಡ್ಸೋ ದಂಡನಾಯಕಿನೇ ಇಲ್ಲ ಅಂತಂದ್ಮೇಲೆ ಈ ರಂಗನಾಯಕಿ ಏನೇ ಬೆಲೆ? ನೋಡಿ ನೋಡಿ ನನ್ ನೋವು ನಿಮಗ್ ತಮಾಷೆ ಆಗೋಗಿದೆ. ಗುಡ್ ಮಾರ್ನಿಂಗ್ ಮೀನಾವರಿ. ಏನ್ ಇವತ್ತಿನ ಮೆನ್ಯು? ಮೆನು ಬಿಡಿ, ಅತ್ತೆ ಅಳ್ತಿದ್ದ ನೋಡಿ. ಅತ್ತೆ ಕತ್ತೆತ್ತಿ ನಾನು ಒಂದು ಫೋಟೋ ತೆಗಿ. ಹೋಗಬಾ ಕಡೆ, ನಿಂದು ಬೇರೆ ಹುಡುಗಾಟ. ಅದೇ ಮತ್ತೆ ಡಿಸ್ಕೋ ಶಾಂತಿಗೆ ಡ್ಯಾನ್ಸ್ ಚಿಂತೆ ಆದ್ರೆ ಥ್ರಿಲ್ಲರ್ ಮಂಜು ಅವರಿಗೆ ಫೈಟ್ ಚಿಂತೆ ಅಂತ ಏನಮ್ಮ ನೀನು ಫೋಟೋ ನಿಂಗೆ ತೆಗಿಯೋದು? ಅಯ್ಯೋ ಸೂರ್ಯ ಅವ್ರೆ, ಅತ್ತಿದ್ದು ನಾನು ನೋಡೇ ಇಲ್ಲ, ಅದಕ್ಕೆ ಸುಮ್ಮನೆ ಇರ್ಲಿ ಅಂತ ಫೋಟೋ ತೆಗಿತಿದೆ. ಅದೇ ದೃಷ್ಟಿ ಬೊಂಬೆ ಪಾರ್ಟ್ 2. ಆಡ್ಕೊಳ್ಳಿ ಎಲ್ರು ಆಡ್ಕೊಳ್ಳಿ. ನಾನ್ ಸತ್ ಮೇಲೆ ನನ್ನ ಫೋಟೋ ಇಟ್ಕೊಂಡು ಖುಷಿ ಪಡಿ. ಬಿಟ್ಟು ಅನ್ನಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ಏನೇನೋ ಆಗೋಯ್ತು. ಈ ಮನೇಲಿ ಅಂದಾಗೆಲ್ಲ ಅನ್ನಿಸ್ಕೋಬೇಕು ನಾನು. ಈ ನೀನಿಂಗಿರೋ ಮರ್ಯಾದೆನೂ ನನಗಿಲ್ಲ. ಮತ್ ಶುರು ಮಾಡಿದ್ರು. ಆ ಮಗುನ ಯಾಕೆ ಎಲ್ಲದಕ್ಕೂ ಹೇಳಿದ್ಯಾ? ಏನಾಗಿದೆ ಅದು ಹೇಳು. ಅದು ಹೇಳ್ಕೊಂಡು ಬಿಡಿ ಅತ್ತಗೆ. ಅಭಯ, ಸಕ್ಕರೆ ಇಷ್ಟು ಎಮೋಷನ್ ಆಗಿದ್ದಾರೆ ಅಂದ್ರೆ ಅದು ಆ ಪೆಂಗಿನಿಂದನೇ ಇರ್ಬೇಕು. ಅಲ್ವೇ ನಮ್ಮಂಗ್ಯ? ಇರ್ಬೇಕು. ಮನೋಜ ಕಾರಣನ ಅವನೇನೇ ಅಂದ? ಹೇಳಕ್ಕಾಗ್ತಿಲ್ಲ. ನಾಲ್ಗೆ ಮೇಲೆ ಗುಂಡ್ ಕಲ್ಲಿಟ್ಟಂಗ ಆಗಿದೆ ನನಗೆ. ಅವನ ಬಾಯಲ್ಲ ಸೋಲ್ಸೋಣ ಇರ್ತಂದೆ. ಪೆಂಗ್ಯ ಯಾರ ನನ್ನ ಕರೆದಿದ್ದು? ಅಲ್ಲ ಇಷ್ಟೊಂದು ಕ್ಯಾಶ್ ಏನಕ್ಕೆ? ಚೆಕ್ ಮುಖಾಂತರ ಕೊಡ್ಬೋದಾಗಿತ್ತಲ್ವಾ? ಏನೋ ಗೊತ್ತಿಲ್ಲ, ವಾಟರು ನನಗೆ ಕ್ಯಾಶೇ ಬೇಕು ಅಂತ ಹಠ ಮಾಡ್ತಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.